ಇದು ಮಹಾಭಾರತದ ಒಂದು ಶಾಂತ ಕಥೆ. ರಾತ್ರಿ ಮನಸ್ಸು ಅಲೆದಾಡುವವರಿಗೆ ಹೃದಯಕ್ಕೆ ತಾಳ್ಮೆ ಕಲಿಸುವ ಕಥೆ. ಸೂರ್ಯನ ಪುತ್ರ ಕರ್ಣ. ಅವನ ಜೀವನವೆಂದರೆ ತ್ಯಾಗ ಮತ್ತು ಮೌನದ ನೋವು. ಕರ್ಣನು ಪ್ರತಿದಿನ ಸೂರ್ಯನಿಗೆ ಪ್ರಾರ್ಥನೆ ಮಾಡುತ್ತಿದ್ದ. ಆ ಸಮಯದಲ್ಲಿ ಯಾರು ಏನೇ ಬೇಡಿದರೂ ಅವನು ಎಂದಿಗೂ ಇಲ್ಲ ಎಂದು ಹೇಳಲಿಲ್ಲ. ಹೀಗಿರುವಾಗ ಒಂದು ದಿನ ಇಂದ್ರದೇವನು ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಬಂದನು. ಕರ್ಣನ ಬಳಿಗೆ ಬಂದು ಹೇಳಿದನು, ಕರ್ಣ, ನಿನ್ನ ಕವಚ ಕುಂಡಲಗಳನ್ನು ನನಗೆ ದಾನವಾಗಿ ನೀಡು. ಅವು ಕರ್ಣನ ಜೀವವನ್ನು ರಕ್ಷಣೆ ಮಾಡುತ್ತಿದ್ದವು. ಅವು ಇಲ್ಲದೆ ಯುದ್ಧದಲ್ಲಿ ಅವನಿಗೆ ಮರಣ ಖಚಿತ. ಕರ್ಣನಿಗೆ ಎಲ್ಲವೂ ತಿಳಿದಿತ್ತು. ಇದು ಪರೀಕ್ಷೆ ಎಂದು, ಇದು ಅನ್ಯಾಯ ಎಂದು. ಆದರೂ ಅವನ ಮನಸ್ಸು ಶಾಂತವಾಗಿತ್ತು. ಕರ್ಣನು ನಿಧಾನವಾಗಿ ಹೇಳಿದನು, ದಾನ ಕೇಳಿದವನಿಗೆ ನಾನು ನಿರಾಕರಣೆ ಮಾಡಲಾರೆ. ಅವನು ತನ್ನ ಕವಚ ಕುಂಡಲಗಳನ್ನು ತೆಗೆದು ಇಂದ್ರನಿಗೆ ಅರ್ಪಿಸಿದ. ಇಲ್ಲಿ ಕರ್ಣನು ಗೆಲ್ಲಲಿಲ್ಲ, ಆದರೆ ಅವನು ಕುಗ್ಗಲೂ ಇಲ್ಲ. ಕರ್ಣನು ಯುದ್ಧವನ್ನು ಸೋತನು, ಆದರೆ ಧರ್ಮವನ್ನು ಸೋಲಿಸಲಿಲ್ಲ. ಈ ಕಥೆ ನಮಗೆ ಏನು ಹೇಳುತ್ತದೆ ಎಂದರೆ, ಜೀವನದಲ್ಲಿ ನಾವು ಎಲ್ಲವನ್ನೂ ಗೆಲ್ಲಬೇಕು ಎಂದು ಇಲ್ಲ, ಆದರೆ ನಮ್ಮ ಮೌಲ್ಯಗಳನ್ನು ಎಂದಿಗೂ ಕಳೆದುಕೊಳ್ಳಬಾರದು. ಇಂದು ನೀವು ದಣಿದಿದ್ದೀರಿ ಎನಿಸಿದರೆ, ನಿಮ್ಮ ಮನಸ್ಸು ಸೋತಿದೆ ಎಂದು ನೀವು ಭಾವಿಸಿದರೆ, ನೆನಪಿನಲ್ಲಿರಿ, ಶಾಂತಿ ಗೆಲುವಿಗಿಂತ ದೊಡ್ಡದು. ಇದು ಮಹಾಭಾರತದ ಒಂದು ಮೌನ ಪಾಠ. ಶುಭರಾತ್ರಿ.